ಸರ್ ಇದು ಬಂದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಮೆಟ್ಲಿಂಗ್ ರೋಡ್ಗಿರೋದು 3 ಎಕರೆ ಬರುತ್ತೆ. 8 ಗುಂಟೆ ಕಮ್ಮಿ, ಕೆಂಪು ಮಣ್ಣು, ಬ್ಯೂಟಿಫುಲ್ಲಾಗಿ ಒಂದೇ ಸಮತಟ್ಟವಾಗಿದೆ ನೋಡಿ. ರೈತರ ಪ್ರಾಪರ್ಟಿ ಇದು. ರೈತರು ಪ್ರೈಸ್ ಹೇಳ್ತಿರೋದೇ 30 ಫೈನಲ್ ಅಂತಾರೆ. ಒಂದು 50,000 1 ಲಕ್ಷ ಬಿಡ್ಬೋದು. ಮೈಸೂರಿಗೆ 60 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 180-190 ಆಗುತ್ತೆ, ನಂಜನಗೂಡಿಗೆ 40 ಕಿಲೋಮೀಟ್ರ್ ಆಗುತ್ತೆ, ಗುಂಡ್ಲುಪೇಟೆಗೆ 10, ಗುಂಡ್ಲುಪೇಟೆ ಟು ಮೈಸೂರು ಊಟಿ ನ್ಯಾಷನಲ್ ಹೈವೇಗೆ ಜಸ್ಟು 10 ಕಿಲೋಮೀಟ್ರ್ ಆಗುತ್ತೆ. ನಾನು ಜೂಮ್ ಮಾಡ್ತಿದ್ದೀನಲ್ಲ ಸರ್, ಅದು ಬಂದೊಂದು ಬೆಂಗಳೂರವ್ರದ್ದು ಫಾರ್ಮ್ ಹೌಸು ನೋಡಿ, ಸೂಪರಾಗಿದೆ ನೋಡಿ. ಪಕ್ಕದಲ್ಲಿ ಬಂದು ನೀರಾವರಿ ಇದೆ ನೋಡಿ. ಅದೊಂದು ಫಾರ್ಮ್ ಹೌಸು, ರೆಸಾರ್ಟ್ ಥರ ಮಾಡ್ಕೊಂಡವ್ರೆ. ಸಮತಟ್ಟವಾಗಿದೆ. 30 ಲಕ್ಷನೇ ಫೈನಲ್ ಅಂತಾರೆ. ಒಂದು 50,000 ಬಿಡ್ಬೋದು, 1 ಲಕ್ಷ ಬಿಡ್ಬೋದು. ರೈತರು ಇವತ್ತಿನ ದಿನ ಪ್ರೈಸ್ 30 ಲಕ್ಷ ಹೇಳಿದ್ದಾರೆ. ಇವತ್ತಿನ ದಿನ ಇವತ್ತಿನ ಡೇಟ್ಗೆ ಒಂದು ತಿಂಗಳು 15 ದಿನ ಆದರೆ ರೇಟು ಇನ್ಕ್ರೀಸ್ ಆಗುತ್ತೆ ನೋಡಿ. ಅದೇ ವಿಲೇಜು. ಜನರಲ್ ಪ್ರಾಪರ್ಟಿ ಬರುತ್ತೆ ರೈತರದು. ಪಕ್ಕದಲ್ಲಿ ಲೈನು ಇದೆ. ಇದೇ ಗೌರ್ಮೆಂಟ್ ರಸ್ತೆ.